ಟೀಸರ್ ಹೆಂಗಿದೆಯೋ ಹಾಗೆ ಇರಲಿ ಅಂತ ಕೇಳ್ಕೊತೀನಿ ಸಿನಿಮಾ. ಟೀಸರ್ ಮಾತ್ರ ಸೂಪರ್. ಇನ್ನು ಟೀಸರ್ ವಿಷಯಕ್ಕೆ ಬಂದರೆ ಆ್ಯಕ್ಚುಲಿ ಸೀನ್ ಬೈ ಸೀನು ಸೊ ಪ್ಲೇ ಆಗ್ತಿದ ತಕ್ಷಣ ಒಂದು ಅಲರ್ಟ್ ಬರುತ್ತೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಮೇ ಬಿ ಇದಕ್ಕೆ ಮುಂಚೆ ಇದ್ದರೆ ಐ ಡೋಂಟ್ ನೋ, ನಾನು ನೋಡಿಲ್ಲ, ನಾನು ಅಪ್ಡೇಟ್ ಆಗಿಲ್ಲ ಅಂದ್ಕೋತೀನಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ದಿಸ್ ಟ್ರೈಲರ್ ಕ್ಯಾನ್ ಬಿ ವಾಚ್ಡ್ ಮಲ್ಟಿ ಲ್ಯಾಂಗ್ವೇಜಸ್ ಯೂಸ್, ಅಂದರೆ ಯೂಟ್ಯೂಬಲ್ಲಿ ಸೊ 5 ಲ್ಯಾಂಗ್ವೇಜಲ್ಲೂ ಫಸ್ಟ್ ಟೈಮ್ ಬರ್ತಾ ಇರೋದು ಅಂತ ನಾನು ನೋಡ್ತಾ ಇರೋದು. ಬಿಕಾಸ್ ನಾನು OTT ನೋಡಿದ್ದೆ. ಸೊ ಅದಾದಮೇಲೆ ಸೊ ಕೆಲವೊಂದು ಸೀನ್ ಆಂಟಿಂಗ್ ಮಾಡ್ತು. ಆ ಸೀನ್ ಬಗ್ಗೆ ಹೇಳ್ತೀನಿ. ಮೈಂಡ್ ಬ್ಲೋಯಿಂಗ್ ಸೀನ್ಸು. ಈ ಸೀನ್ ನೋಡಿ, ಈ ಸೀನು ಏನು ಸರ್ ಸೀನ್ ಇದು. ಇದು ಏನು ಡಿಕೋಡ್ ಮಾಡೋದು ನನಗಂತೂ ಅರ್ಥ ಆಗಲಿಲ್ಲ. ಸೊ ಮೈಂಡ್ ಬ್ಲೋಯಿಂಗ್ ಸೀನ್ ಮಾತ್ರ ಇದು. ಈ ಸೀನ್ ನನಗೆ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ಗೊತ್ತಿಲ್ಲ, ಈಗ ನಾನೇನು ಡಿಕೋಡ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ಐ ಆಮ್ ಶಾಕ್ಡ್. ಈ ಸೀನ್ ಬಗ್ಗೆ ಹೇಳಬೇಕು. ವಾವ್, ಸಕ್ಕತ್ತಾಗಿದೆ. ಸಂಜಯ್ ದತ್ ಅವ್ರ ಗೆಟಪ್ ಮಾತ್ರ. ಹೌದು, ಈ ಚಿಕ್ಕ ಪೋಸ್ಟರ್ನ ನಾವು ನೋಡಿದ್ವಿ, ರಿಲೀಸ್ ಮಾಡಿದರು. ಬಟ್ ಸೀರಿಯಸ್ಲಿ ವಾವ್ ಅನ್ನಿಸ್ಬಿಡ್ತು. ಆ್ಯಂಡ್ ಅದ್ರ ಹಿಂದೆಗಡೆ ಇರೋವಂತಹ ಬ್ಯಾಕ್ಗ್ರೌಂಡು, ಅಂದರೆ ಪುಟ್ಟಣ್ಣ, ಸೊ ಅದೊಂದು ಸ್ಟ್ಯಾಚ್ಯೂ ಇದೆಯಲ್ಲ ಚಿಟ್ಟೆ ಇದು, ಅದು ಸೀರಿಯಸ್ಲಿ ರಿಯಲ್ಲಾಗಿ ಹೇಗಿದೆಯೋ ಹಾಗೆ ಕಾಣ್ತಾ ಇದೆ. ಆದರೆ ಅದು ರಿಯಲ್ ಅಲ್ಲ, ಅದು ಸೆಟ್ ಹಾಕಿರೋದು. ಮೈಂಡ್ ಬ್ಲೋಯಿಂಗ್ ಪ್ರೇಮ್ ಸರ್. ಸೊ ಗೊತ್ತಿಲ್ಲ, ಸಕ್ಕತ್ತಾಗಿದೆ. ಈ ಸೀನ್ ನಂಗೆ ಭಾಳ ಇಷ್ಟ ಆಯಿತು. ಆ್ಯಂಡ್ ಸಂಜಯ್ ದತ್ ಅವರು ಪೊಲೀಸ್ ಗೆಟಪ್ಪಲ್ಲಿದ್ದಾರೆ, ಬಟ್ ಪೊಲೀಸ್ ಅಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಲಾಸ್ಟ್ ಸೀನಲ್ಲಿ ಒಂದು ಕನ್ವೆ ಮಾಡ್ತೀರಾ, ಪೊಲೀಸ್ ಸ್ಟೇಷನ್ಗೆ ಬಂದು ತಲೆ ಇಡೋದು. ಸೊ ಅದು ಆ ಸೀನ್ ಬಗ್ಗೆ ಆಮೇಲೆ ಹೇಳೋಣ. ಈ ಸೀನ್ ಮಾತ್ರ ಮೈಂಡ್ ಬ್ಲೋಯಿಂಗು. ಆ್ಯಂಡ್ ಈ ಸೀನಲ್ಲಿ ಪೊಲೀಸ್ನ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ತಾ ಇರುವಂತಹ ಸೀನ್ ಇದು. ಅಷ್ಟು ದೊಡ್ಡ ಏನೋ ಸರ್ಕಲಲ್ಲಿ. ಸೊ ಒಬ್ವಿಯಸ್ಲಿ ಇಲ್ಲಿ ಸಂಜಯ್ ದತ್ ಪೊಲೀಸ್ ಅಲ್ಲ ಅಂತಲೇ ಗೊತ್ತಾಗುತ್ತೆ. ಈ ಸೀನು ಸಖತ್ತು ಹಾಂಟಿಂಗ್ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಈ ಸೀನು ಧ್ರುವ ಸರ್, ದಯವಿಟ್ಟು ನಿಮ್ಮ ಮೇಲೂ ಕೂಡ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಈ ಸಾರಿ. ಬಿಕಾಸ್ ನೀವು ಸಹ ಲಾಸ್ಟ್ 2 ಸಿನಿಮಾಗಳು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಿಲ್ಲ. ಮಾಟಿ ನೆನಪಗುರು, ದಯವಿಟ್ಟು ಈ ಸಿನಿಮಾದಲ್ಲಿ ಕಮ್ಬ್ಯಾಕ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಆಫ್ ಪ್ರೇಮ್ ಸರ್ ಆ್ಯಂಡ್ ನೀವು ಕಾಂಬೋ. ಸೊ ಈ ಸೀನು ಸಖತ್ ಇದು ಮಾತ್ರ ಮೈಂಡ್ ಬ್ಲೋಯಿಂಗ್ ಮಾತ್ರ. ಆಮೇಲೆ ಈ ಸೀನು ವಾಕಿಂಗ್ ನಡ್ಕೊಂಬರೋದಿದೆಯಲ್ಲ ಪೊಲೀಸ್ ಸ್ಟೇಷನಲ್ಲಿ, ಎಕ್ಸ್ಟ್ರಾಡಿನರಿ ಸರ್, ಎಕ್ಸ್ಟ್ರಾಡಿನರಿ. ಅದೇ ಹೇಳಿದ್ದು, ಟೀಸರ್ ಸಕ್ಕತ್ತಾಗಿದೆ. ಸಿನಿಮಾನೂ ಹಿಂಗೆ ಇರಲಿ ಕಂಪ್ಲೀಟ್. ಈ ಟೀಸರ್ ಹೆಂಗಿದೆಯೋ ಪ್ರತಿಯೊಂದು ಸೀನುಗಳು ಒಂಥರ ರೋಮಾಂಚನ, ಒಂಥರ ಗೂಸ್ ಬಂಪ್ಸ್ ಬರೋ ಥರ ಹಂಗೆ ಸಿನಿಮಾ ಇರಬೇಕು ಅಂತ ನಾನು ಕೇಳ್ಕೊತೀನಿ. ರಮೇಶ್ ಅರವಿಂದ್ ಸರ್ ಸೀನು, ವಾವ್, ಏನು ಸಖತ್ ಗೆಟಪ್. ಅವ್ರು ಇನ್ನೂ ಒಂದು 25-30 ವರ್ಷ ಏಜ್ ಥರ ಕಾಣ್ತಾರೆ. ಏನು ಲುಕ್ಕು, ಪಂಚೆ, ಶರ್ಟು, ಆ ಬ್ಲಡ್ ಶೇಡು, ಸೂಪರ್. ಪ್ರೇಮ್ ಸರ್ ಹ್ಯಾಟ್ಸ್ ಆಫ್, ಸೂಪರ್ ಇದು ಮಾತ್ರ. ಲಕ್ಷ್ಮಿ ಅವ್ರ ವಾಕಿಂಗ್ ಸ್ಟೈಲ್ನ ನೀವು ಕೊಟ್ಟಿದ್ದೀರಲ್ಲ, ಅಂದರೆ ನಡ್ಕೊಂಬರೋದೇ ಎಕ್ಸ್ಟ್ರಾಡಿನರಿ. ಆ್ಯಂಡ್ ನನ್ನ ಬ್ಯಾಕ್ಗ್ರೌಂಡಲ್ಲಿ ಸಡನ್ನಾಗಿ ಕಾಣಿಸಿದ್ದು ಸರ್, ಗೊತ್ತಿಲ್ಲ ಯಾರು ಕಾಣಿಸ್ತಾ ಇಲ್ವೋ, ಕಸ್ತೂರಿ ನಿವಾಸ ಪೋಸ್ಟರ್ ಕಾಣಿಸ್ತು ನನಗೆ. ಬ್ಲರ್ ಆಗಿದೆ ಬಟ್ ಕಾಣಿಸ್ತು. ಚೆನ್ನಾಗಿದೆ, ಅದು ಸಕ್ಕತ್ತಾಗಿದೆ ಅದು. ಸೊ ಈ ಸೀನು ನನಗೆ ಭಾಳ ಇಷ್ಟ ಆಯಿತು. ಶಿಲ್ಪಾ ಶೆಟ್ಟಿ ಅವರು ಒಂದು ಚಿಕ್ಕ ಗ್ಲಿಮ್ಸ್ ಇದೆ, ಅದು ಎಕ್ಸ್ಟ್ರಾಡಿನರಿ. ರವಿಚಂದ್ರನ್ ಸರ್ದು, ವಾ ಸರಿ, ರವಿಚಂದ್ರನ್ ಸರ್ ಅವರು ಅದೇ ಹೇಳ್ತಾ ಇರೋದು. ನೀವು ಅದ್ರಲ್ಲಿ ಏನೂ ಬಿಟ್ಟಿಲ್ಲ, ಜಸ್ಟ್ ವಾಕಿಂಗ್ ಸ್ಟೈಲ್ ತೋರಿಸಿದ್ದೀರ ಪ್ರತಿಯೊಬ್ಬರದ್ದು. ಇಲ್ಲಿ ಬರ್ತಾ ಇರೋದೇ ವಾಕಿಂಗ್ ಸ್ಟೈಲು. ಸೊ ಪ್ರತಿಯೊಂದು ವಾಕಿಂಗ್ ಸ್ಟೈಲ್ ತೋರಿಸಿದಾರ. ಎಕ್ಸ್ಟ್ರಾಡಿನರಿ ಎಲ್ಲರದ್ದು ವಾಕಿಂಗ್ ಸ್ಟೈಲ್ ತೋರಿಸಿರೋದು. ಅದರಲ್ಲಿ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಗಿದ್ದು ಒಂದು ಧ್ರುವ ಸರ್ದು ಆಬ್ವಿಯಸ್ಲಿ, ಇನ್ನೊಂದು ರವಿ ಸರ್ದೆ. ಅವ್ರ ಕಾರ್ ಮೇಲೆ ಹಿಂಗೆ ಎಗರ್ಕೊಂಬರೋ ಸೀನು ಸಾಕಾಗಿದೆ.
ಸಂಜಯ್ ದತ್ ಅವರದ್ದು ಆಬ್ವಿಯಸ್ಲಿ. ಅವರಿಬ್ಬರದು ರಕ್ತ ಸಂಬಂಧ ಸರ್. ಆದ್ರೆ ಆ ರಕ್ತ ಹರಿತಾ ಇದ್ದಿದ್ದು ಮೈಯಲ್ಲ. ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ ಸರ್. ಬರ್ಕೋ. ತಲೆ ಸಿಕ್ಕಿದೆ, ಬಾಡಿ ಸಿಕ್ಕಿಲ್ಲ. ರಾಕ್ಷಸ ಅಂತಾರ ಕಾಣ್ತಾ ಇದ್ದಾರೆ. ರಾಕ್ಷಸ ಪಾ, ಏನು ಸೀನ್ ಸಾರ್ ಇದು. ನೆಲದಲ್ಲಿ ಓಡ್ ಬರೋ ಸೀನ್ ಮಾತ್ರ ಒನ್ ಆಫ್ ದ ಬೆಸ್ಟ್ ಸೀನ್ ಇದು ಈ ಟೀಸರಲ್ಲಿ. ಸಿನಿಮಾದಲ್ಲಿ ಗೊತ್ತಿಲ್ಲ ಇದಕ್ಕಿನ್ನ ರಪ್ನ ಸೀನ್ ಅಂತ ಇರಬಹುದು, ಬಟ್ ಸರ್ ಟೀಸರ್ ಮಾತ್ರ ಸಾಕತ್ತಾಗಿದೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದೇನೆಂದರೆ ಟೀಸರ್ ಹೇಗಿದೆಯೋ ಸಿನಿಮಾನೂ ಹಾಗೆ ಇರಲಿ ಅಂತ ಕೇಳ್ಕೊತೀನಿ.